ಕಪ್ಪು ಚುಕ್ಕೆ ಕೇಸ್ ಚರ್ಚೆಗೆ ಗ್ರಾಸವಾಯಿತು. ವಿಪಕ್ಷಗಳ ನಡೆ. ಕಾಲ್ತುಳಿತ ಪ್ರಕರಣದಲ್ಲಿ ವಿರೋಧ ಪಕ್ಷಗಳ ಇಬ್ಬಗೆ ಧೋರಣೆ. ಬರೀ ಸಿಎಂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ವಿಪಕ್ಷಗಳು. ಎಸ್, ಕಪ್ಪು ಚುಕ್ಕೆ ಕೇಸ್ ಚರ್ಚೆಗೆ ಗ್ರಾಸವಾಯಿತು. ವಿಪಕ್ಷಗಳ ನಡೆ. ಕಾಲ್ತುಳಿತ ಪ್ರಕರಣದಲ್ಲಿ ವಿರೋಧ ಪಕ್ಷಗಳ ಇಬ್ಬಗೆ ಧೋರಣೆ. ಬರೀ ಸಿಎಂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ವಿಪಕ್ಷಗಳು. ಆದರೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಲು ವಿಪಕ್ಷಗಳ ಹಿಂದೇಟು. ತನಿಖೆಗೆ ಆಗ್ರಹಿಸುವ ವಿಚಾರದಲ್ಲಿ ವಿರೋಧ ಪಕ್ಷಗಳ ಜಾಣ ಮೌನ. ಯಾವುದೇ ಗಲಭೆ ಆದಾಗ, ದುರಂತ ಆದಾಗ ಸಿಬಿಐ ಇಲ್ಲವೇ ಎನ್ಐಎ ತನಿಖೆಗೆ ಆಗ್ರಹಿಸುತ್ತಿದ್ದಂತಹ ವಿಪಕ್ಷಗಳು. ಆದರೆ ಕಾಲ್ತುಳಿತ ದುರಂತ ಸಂಬಂಧ ಈ ರೀತಿಯ ಕೂಗೆಬ್ಬಿಸಿದ ವಿಪಕ್ಷಗಳು ನಾನಾ ಶಂಕೆಗೆ ಎಡೆ ಮಾಡಿಕೊಡ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ಧೋರಣೆ. ಎಸ್, ಕಾಲ್ತುಳಿತ ಪ್ರಕರಣದಲ್ಲಿ ವಿರೋಧ ಪಕ್ಷಗಳ ಇಬ್ಬಗ ಧೋರಣೆ ಈಗ ಕಂಡು ಬರ್ತಾ ಇರೋದು. ಕೇವಲ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವಂತಹ ವಿರೋಧ ಪಕ್ಷದ ನಾಯಕರುಗಳು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಲು ವಿಪಕ್ಷಗಳು ಯಾಕೆ ಹಿಂದೇಟನ್ನು ಹಾಕ್ತಿರುವಂತಹದ್ದು? ತನಿಖೆಗೆ ಆಗ್ರಹಿಸುವಂತಹ ವಿಚಾರದಲ್ಲಿ ವಿರೋಧ ಪಕ್ಷಗಳ ಜಾಣ ಮೌನ. ಯಾವುದೇ ಗಲಭೆ ಆದಾಗ, ದುರಂತ ಆದಾಗ ಸಿಬಿಐ ಅಥವಾ ಎನ್ಐಎ ತನಿಖಾ ಸಂಸ್ಥೆಗಳಿಗೆ ಆ ಕೇಸನ್ನು ಹ್ಯಾಂಡ್ ಓವರ್ ಕೊಡಬೇಕಾಯಿತು ಅಂತೇಳಿ ವಿಪಕ್ಷಗಳು ಡಿಮ್ಯಾಂಡ್ ಮಾಡಬೇಕಾಯಿತು. ಆದರೆ ಕಾಲ್ತುಳಿತ ದುರಂತ ಸಂಬಂಧ ಈ ರೀತಿಯಾದಂತಹ ಒಂದು ಕೂಗು ಕೇಳಿ ಬರ್ತಾ ಇರೋದು ನಿಜಕ್ಕೂ ವಿಪಕ್ಷಗಳ ನಡೆ ಇದೆಯಲ್ಲ, ಅದು ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹದ್ದು. ನಾನಾ ಶಂಕೆಗೆ ಎಡೆ ಮಾಡಿಕೊಡ್ತಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಅವರ ಧೋರಣೆ. ಎಸ್, ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ನಡೆದಂತಹ ಒಂದು ಮಹಾದುರಂತ ಪ್ರಕರಣ ಏನಿದೆಯಲ್ಲ, ಆ ಒಂದು ಮಹಾದುರಂತ ಪ್ರಕರಣ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಇರಿಸು ಮುರುಸು ಕೂಡ ಆಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ತಲೆ ತಗ್ಗಿಸುವಂತಹ ಒಂದು ಸನ್ನಿವೇಶ ಅವರೇ ಮಾಡಿಕೊಂಡಿರುವಂತಹದ್ದು. ಅವರ ಪಕ್ಷದ ಮುಖಂಡರುಗಳನ್ನು, ಪಕ್ಷದ ಕಾರ್ಯಕರ್ತಗಳನ್ನು, ಪಕ್ಷದ ಮುಖಂಡರುಗಳನ್ನು ನಂಬಿ ಇವತ್ತು ಅವರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲನ್ನು ಹಾಕಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಸಿಎಂ ಸಿದ್ದರಾಮಯ್ಯವರು ಮಾಡಿಕೊಂಡಿರುವಂಥದ್ದು. ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 11 ಜನರು ಸಾವನ್ನಪ್ಪಿರುವಂತಹದ್ದು. ಇಡೀ ರಾಜ್ಯವೇ, ಇಡೀ ದೇಶವೇ ಈ ಪ್ರಕರಣವನ್ನು ಖಂಡಿಸ್ತಾ ಇದೆ. ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡಿಕೊಂಡಿಲ್ಲ, ಬೇಕಾಬಿಟ್ಟಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಕೇವಲ ಪ್ರಚಾರಕ್ಕಾಗಿ ತಮ್ಮ ಒಂದು ಹಿತಾಸಕ್ತಿಗೋಸ್ಕರ ಎಲ್ಲೋ ಒಂದು ಕಡೆ 11 ಜನರ ಭವಿಷ್ಯವನ್ನು ಹಾಳು ಮಾಡಿಬಿಟ್ರ ಅಂತೇಳಿ ಇಡೀ ರಾಜ್ಯದ ಜನ, ಇಡೀ ದೇಶದ ಜನ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹಿಡಿ ಶಾಪ್ ಆಗ್ತಾ ಇದೆ. ಅದರಲ್ಲಿ ವಿಪಕ್ಷಗಳು ಕೂಡ ಕೇವಲ ಸಿಎಂ ಡಿಸಿಎಂ ಅವರು ಮಾತ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಈ ಒಂದು ಪ್ರಕರಣವನ್ನು ತನಿಖಾ ಸಂಸ್ಥೆಗಳಿಗೆ, ಅಂದರೆ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ, ಸಿಬಿಐ ಆಗಿರ್ಬೋದು, ಎನ್ಐಎ ಆಗಿರ್ಬೋದು, ಈ ತನಿಖಾ ಸಂಸ್ಥೆಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡಿ ಅಂತೇಳಿ ವಿಪಕ್ಷಗಳು ಪಟ್ಟನ್ನು ಹಿಡಿತಾ ಇಲ್ಲ? ಸೊ ಇದು ಎಲ್ಲ ಒಂದು ಕಡೆ ವಿಪಕ್ಷಗಳ ನಡೆ ಇದೆಯಲ್ಲ, ಅದು ಬಹಳ ಚರ್ಚೆಗೆ ಅವಕಾಶ ಮಾಡಿಕೊಡ್ತಿರುವಂತಹ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.